ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಹಳಗುಣಿಕೆಯಲ್ಲಿ 2025-26ನೇ ಸಾಲಿನ SSLC ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಯನ್ನು ಉತ್ತೇಜಿಸುವ ಉದ್ದೇಶದಿಂದ ವಿಶೇಷ ಮನೆಭೇಟಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ಉಪ ಪ್ರಾಂಶುಪಾಲರ ಮಾರ್ಗದರ್ಶನದಲ್ಲಿ ಸಮಸ್ತ ಸಿಬ್ಬಂದಿ ವರ್ಗ ಅತ್ಯಂತ ಜವಾಬ್ದಾರಿಯುತವಾಗಿ ನಡೆಸಿದರು. ಇದೇ ರಸ್ತೆಯಲ್ಲಿ ಸುಮಾರು 5ರಿಂದ 6 ವಿದ್ಯಾರ್ಥಿಗಳು ಇರುವುದರಿಂದ ಆ ಮನೆಗೆ ಭೇಟಿ ಕೊಡಲು ನಾವು ಹೊರಟಿದ್ದೇವೆ. ಬನ್ನಿ ನೋಡೋಣ. ಸ್ಕೂಲಿಂದ ಸುಮಾರು 5ರಿಂದ 6 ಕಿಲೋಮೀಟರ್ ದೂರದಲ್ಲಿರುವ ತೋಟದ ಮನೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಕಲ್ಲು ಮುಳ್ಳಿನ ರಸ್ತೆಗಳನ್ನು ಗೈರಾಜರಾಗುತ್ತಿರುವ ವಿದ್ಯಾರ್ಥಿಗಳಿಗೆ ಮನೆ ಭೇಟಿ ನಮ್ಮ ಉಪಪ್ರಾಂಶುಪಾಲರ ಮಧ್ಯಸ್ಥಿಕೆಯಲ್ಲಿ ಎಲ್ಲ ಸಹ ಶಿಕ್ಷಕರು ಇವಾಗ ಮನೆಯಲ್ಲಿ ಭೇಟಿ ಕೊಡಮ್ಮ ಬನ್ನಿ. ನಮಸ್ಕಾರ. ನಾವು KPS ಹಳಗುಣಿಕೆ ಶಾಲೆಯ ಸಮಸ್ತ ಸಿಬ್ಬಂದಿಯವರ ಜೊತೆಗೆ ಉಪಪ್ರಾಂಶುಪಾಲರು ಹಾಗೂ ನಮ್ಮೆಲ್ಲ ಸಿಬ್ಬಂದಿಯವರ ವರ್ಗದವರ ಜೊತೆ ಇವತ್ತಿನ ದಿವಸ ನಮ್ಮ ಹಳಗುಣಿಕೆ ಗ್ರಾಮದಲ್ಲಿ KPS ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಕ್ಕಂತಹ 10ನೇ ತರಗತಿಯ ಎಲ್ಲ ಮಕ್ಕಳ ಪಾಲಕರ ಮನೆ ಭೇಟಿಯನ್ನು ಮಾಡಲಿಕ್ಕೆ ನಾವು ಇವತ್ತಿನ ದಿವಸ ಇದು ವಿನೂತನವಾದಂಥ ಒಂದು ಕಾರ್ಯಕ್ರಮವನ್ನು ಶಿಕ್ಷಕರು ಬಂದರು ಶುಕ್ರವಾರ ಎನ್ನುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಪ್ರತಿ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳಿಗೆ, ನಮ್ಮ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಕ್ಕಂಥ ಎಲ್ಲ ಮಕ್ಕಳಿಗೆ ಸಾಯಂಕಾಲ ಶಾಲಾ ಅವಧಿಯ ನಂತರ ಅವರವರ ವಿದ್ಯಾರ್ಥಿಗಳ ಮನೆಗೆ ಭೇಟಿಯಾಗಿ ಮಕ್ಕಳಿಗೆ ರಾತ್ರಿ ಹೊತ್ತು ಹಾಗೂ ನಸುಕಿನ ವೇಳೆಯಲ್ಲಿ ಅಧ್ಯಯನಶೀಲರಾಗಲು ಪಾಲಕರಾದವರು ಪ್ರೇರೇಪಣೆ ಮಾಡಬೇಕು ಅನ್ನುವಂಥ ಒಂದು ಮಹದುದ್ದೇಶವನ್ನು ಹೊಂದಿ ಈ ಸಲ 2025 ಹಾಗೂ 26ನೇ ಸಾಲಿನ SSLC ಫಲಿತಾಂಶವನ್ನು ಸುಧಾರಣೆ ಮಾಡುವಂತಹ ನಿಟ್ಟಿನಲ್ಲಿ ನಮ್ಮ ಶಾಲೆಯ ಸಮಸ್ತ ಎಲ್ಲ ಸಿಬ್ಬಂದಿ ವರ್ಗದವರು ಇವತ್ತಿನ ದಿವಸ ವಿದ್ಯಾರ್ಥಿಗಳ ಮನೆಗೆ ಭೇಟಿಯನ್ನು ಕೊಡ್ತಾ ಇದ್ದೀವಿ. ಈಗಾಗಲೇ ಸುಮಾರು ವಿದ್ಯಾರ್ಥಿಗಳ ಮನೆಗೆ ಭೇಟಿ ಕೊಟ್ಟು ಈಗ ನಾವು ಇಲ್ಲಿ ಹೊಲದಲ್ಲಿರ್ತಕ್ಕಂತಹ ತೋಟದ ವಸ್ತಿಯಲ್ಲಿರ್ತಕ್ಕಂತಹ ಲತಾ ಚಂದ್ರಕಾಂತ್ ಸಿನ್ಖೇಡ್ ಅವರ ಮನೆಗೆ ಇವತ್ತಿನ ದಿವಸ ನಾವು ಭೇಟಿ ಕೊಟ್ಟಿವಿ. ಬಹಳ ಮಕ್ಕಳಲ್ಲಿ ನಾವು ಶಿಕ್ಷಕರು ನಮ್ಮ ಮನೆಗೆ ಬಂದರಪ್ಪ ಅಂತಂದ್ರೆ ಅವರಿಗೆ ಒಂಥರ ಅವರ ಮೈ ಮನದಲ್ಲಿ ವಿದ್ಯುತ್ ಸಂಚಾರ ಆಗ್ತದೆ. ಇದೊಂದು ಬಹಳ ವಿನೂತನವಾದಂಥ ಮತ್ತು ಪ್ರೋತ್ಸಾಹದಾಯಕ ಕಾರ್ಯಕ್ರಮ. ನಮ್ಮೆಲ್ಲರ ಒಂದು ಶಕ್ತಿಯಿಂದ, ಶಿಕ್ಷಕರ ಒಂದು ಉತ್ಸಾಹ, ಉತ್ಕಟವಾದ ಬಯಕೆಯಿಂದ ನಾವೆಲ್ಲರೂ ಭೇಟಿ ಕೊಡ್ತಾ ಇದ್ದೀವಿ. ಧನ್ಯವಾದಗಳು. ಈ ಕಾರ್ಯಕ್ರಮವು ಉಪ ಪ್ರಾಂಶುಪಾಲರ ಮಾರ್ಗದರ್ಶನದಲ್ಲಿ ಸಮಸ್ತ ಸಿಬ್ಬಂದಿ ವರ್ಗ ಅತ್ಯಂತ ಜವಾಬ್ದಾರಿಯುತವಾಗಿ ನಡೆಸಿದರು. ವಿದ್ಯಾರ್ಥಿಗಳ ಓದು ಬರಹ ಹಾಗೂ ಅವರಲ್ಲಿರುವ ಕೊರತೆಗಳನ್ನು ತಿಳಿದುಕೊಳ್ಳುವ ಸಲುವಾಗಿ ಪ್ರತಿಯೊಬ್ಬ SSLC ವಿದ್ಯಾರ್ಥಿಯ ಮನೆಗೆ ಶಿಕ್ಷಕರು ಸ್ವತಃ ಭೇಟಿ ನೀಡಿದರು. ಪ್ರತಿ ಶುಕ್ರವಾರ ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 11 ಗಂಟೆಯವರೆಗೆ ಈ ಸಂದರ್ಭದಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳ ಅಧ್ಯಯನದ ಮಟ್ಟವನ್ನು ಪರಿಶೀಲಿಸಿ ಅವರಿಗೆ ಅಗತ್ಯವಾದ ಮಾರ್ಗದರ್ಶನ ನೀಡಿದರು ಹಾಗೂ ಪೋಷಕರಿಗೂ ಮಕ್ಕಳ ಶಿಕ್ಷಣದ ಮಹತ್ವವನ್ನು ವಿವರಿಸಿದರು. ಕಲ್ಲು ಮುಳ್ಳುಗಳಿಂದ ಕೂಡಿದ ರಸ್ತೆಗಳನ್ನು ಲೆಕ್ಕಿಸದೆ ವಿದ್ಯಾರ್ಥಿಗಳ ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ಶಿಕ್ಷಕರು ಈ ಕಾರ್ಯಕ್ರಮವನ್ನು ನಿಷ್ಠೆಯಿಂದ ನೆರವೇರಿಸಿದರು. ವಿದ್ಯಾರ್ಥಿಗಳ ಓದು ಬರಹದ ಮಟ್ಟ, ಪರೀಕ್ಷಾ ಸಿದ್ಧತೆ ಹಾಗೂ ಅದರ ದಿನನಿತ್ಯದ ಅಧ್ಯಯನದ ಕ್ರಮದ ಬಗ್ಗೆ ವಿವರವಾಗಿ ವಿಚಾರಿಸಲಾಯಿತು. ವಿದ್ಯಾರ್ಥಿಗಳಿಗೆ SSLC ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡುವಂತೆ ಪ್ರೇರಣಾದಾಯಕ ಮಾತುಗಳ ಮೂಲಕ ಅವರಿಗೆ ಉತ್ಸಾಹ ತುಂಬಲಾಯಿತು. ವಿದ್ಯಾರ್ಥಿಗಳ ಓದಿನಲ್ಲಿ ಆಗುವ ಕೊರತೆಗಳ ಹಾಗೂ ಸಮಸ್ಯೆಗಳ ಕುರಿತು ಚರ್ಚಿಸಿದರು. ವಿದ್ಯಾರ್ಥಿಗಳು ಶಿಕ್ಷಣಾಭಿವೃದ್ಧಿ, ಶಾಲೆ ಹಾಗೂ ಪಾಲಕರ ಪರಸ್ಪರ ಸಹಕಾರದಿಂದ ಕಾರ್ಯನಿರ್ವಹಿಸುವ ಅಗತ್ಯತೆಯನ್ನು ಈ ಭೇಟಿಯ ಮೂಲಕ ಒತ್ತಿ ಹೇಳಲಾಯಿತು. ಉಪ ಪ್ರಿನ್ಸಿಪಾಲರು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರು ಈ ಸಮರ್ಪಿತ ಕಾರ್ಯವು ಶಾಲೆಯ ಶೈಕ್ಷಣಿಕ ಗುಣಮಟ್ಟವನ್ನು ಇನ್ನಷ್ಟು ಬಲಪಡಿಸುವತ್ತ ಒಂದು ಮಹತ್ವದ ಹೆಜ್ಜೆಯಾಗಿದೆ.